ಉಡುಪಿ ಜಿಲ್ಲೆಯಲ್ಲಿ ನಡೆಯಲಿರುವ ಗೌಡ ಸಾರಸ್ವತ ಬ್ರಾಹ್ಮಣ ಸಮಾಜವನ್ನು ಒಗ್ಗೂಡಿಸುವ ನಿಟ್ಟಿನಲ್ಲಿ ಜಿಪಿಎಲ್ ಉತ್ಸವವು 10ನೇ ವರ್ಷದ ಸಂಭ್ರಮದಲ್ಲಿದ್ದು ಏಪ್ರಿಲ್ 10, 11 ಹಾಗೂ 12ರಂದು ಮುಲ್ಕಿ ಹೆಜಮಾಡಿಯ ಶಾನ್ಭೋಗ್ ಕುದ್ರುವಿನಲ್ಲಿ ನಡೆಯಲಿದೆ. ಇದೇ ವೇಳೆ ಕ್ರಿಕೆಟ್, ಫುಡ್ ಕೋರ್ಟ್, ಬೋಟಿಂಗ್ ಕಿಡ್ ಝೋನ್, ಶಾಂಭವಿ ಆರತಿ, ಸಾಂಸ್ಕೃತಿಕ ಕಾರ್ಯಕ್ರಮ, ಪಂಚಾಯತ್ ಕಟ್ಟೆ, ಪೆಟ್ ಶೋ, ಜಿಪಿಎಲ್ ಕ್ರೀಡಾ ಕಾರ್ನಿವಲ್, ಒಂಟೆ ಮತ್ತು ಕುದುರೆ ಸವಾರಿ ಇತ್ಯಾದಿಗಳು ಈ ಉತ್ಸವದಲ್ಲಿ ಜನರಿಗೆ ಸಿಗಲಿದೆ. ಜಿಂಬೆ ಸಂಗೀತ ಕಾರ್ಯಕ್ರಮ, ಕುಳ್ಳಪ್ಪು, ನಾಟಕ ತಂಡದ ಗುಜರಿ ಗೋವಿಂದು ಕೊಂಕಣಿ ನಾಟಕ, ಜುಂಬಾ ಹಾಗೂ ಪ್ರಶಸ್ತಿ ಪ್ರದಾನ ಕಾರ್ಯಕ್ರಮವು ನಡೆಯಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿಯನ್ನ ನೀಡಿದ್ರು. 2017ರಲ್ಲಿ ನಾವು ಸಹ್ಯಾದ್ರಿ ಕಾಲೇಜಿನಲ್ಲಿ ಆರಂಭಿಸಿದ್ವಿ. ಈ ಬಾರಿ 10ನೇ ವರ್ಷದ ಅದ್ದೂರಿ ಜಿಪಿಎಲ್ ಉತ್ಸವ ಜಿಎಸ್ಬಿ ಸಮುದಾಯಕ್ಕೋಸ್ಕರ ಮಾಡುತ್ತಿರುವಂತಹ ಒಂದು ಕಾರ್ಯಕ್ರಮ. ಈ ಬಾರಿ ವಿಶೇಷವಾಗಿ ಹೊಸ ಜಾಗದಲ್ಲಿ ಆಗ್ತಾ ಇದೆ. 9 ವರ್ಷ ಸಹ್ಯಾದ್ರಿ ಇಂಜಿನಿಯರಿಂಗ್ ಕಾಲೇಜಿನ ಶ್ರೀ ಮಂಜುನಾಥ್ ಭಂಡಾರಿ ಸರ್ ಸಾಕಷ್ಟು ಸಪೋರ್ಟ್ ಅನ್ನ ಮಾಡಿ ನಾವು ಒಳ್ಳೆಯ ಕಾರ್ಯಕ್ರಮ ಮಾಡಲಿಕ್ಕಾಯಿತು. ಈ ವರ್ಷ ಕೊಡಿಯಾಲ್ ಸ್ಪೋರ್ಟ್ಸ್ ಅಸೋಸಿಯೇಷನ್ನ ಪರ್ಚೇಸ್ ಮಾಡಿರುವಂತಹ ಜಾಗದಲ್ಲೇ ಕಾರ್ಯಕ್ರಮ ನಡೀಲಿಕ್ಕಿದೆ. ಇದು ಹೆಜ್ಮಾಡಿಯ ಶಾನ್ಭೋಗ್ ಕುದ್ರು ಅನ್ನೋ ಒಂದು ಜಾಗ, ಒಂದು ವಿಶೇಷವಾದಂತಹ ಐಲ್ಯಾಂಡ್. ಕಾರ್ಯಕ್ರಮ ಜಿಪಿಎಲ್ ಉತ್ಸವ ಏಪ್ರಿಲ್ 10, 11 ಮತ್ತು 12ನೇ ತಾರೀಕಿಗೆ ಬೆಳಗ್ಗೆ 10 ಗಂಟೆಯಿಂದ ಆರಂಭವಾಗಿ ರಾತ್ರಿ 2 ಗಂಟೆವರೆಗೆ ಮ್ಯಾಚ್ ಇರ್ತದೆ. 3ನೇ ದಿವಸ ಆ ಕಾರ್ಯಕ್ರಮದಲ್ಲಿ ವ್ಯಾಲಿಡಿಕ್ಟರಿ ಕಾರ್ಯಕ್ರಮ ನಡೆಯಲಿಕ್ಕಿದೆ. ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಶೇಷತೆ ಇದೆ. ನಾವು 2017ರಿಂದ ಆರಂಭಿಸಿ ಪ್ರತಿ ವರ್ಷ ಕೂಡ ಏನಾದರೂ ಒಂದು ವಿಶೇಷತೆಯನ್ನು ಮಾಡಿದ್ದೇವೆ. ನಿಮಗೆ ಗೊತ್ತಿರೋ ಪ್ರಕಾರ ಹೆಲಿಕಾಪ್ಟರ್ ಕೂಡ ಬಂದಿತ್ತು ಈ ಕಾರ್ಯಕ್ರಮಕ್ಕೆ. ಪ್ರತಿ ವರ್ಷ ಪ್ಯಾರಾಸೇಲಿಂಗ್ ನಡೀತದೆ, ಬೋಟಿಂಗ್ ಆಕ್ಟಿವಿಟೀಸ್ ಆಗ್ತದೆ, ಕಿಡ್ಸ್ ಝೋನ್ ಆಗಿರ್ಬೋದು, ಎಂಟರ್ಟೈನ್ಮೆಂಟ್ ಕಾರ್ಯಕ್ರಮಗಳು. ಅನೇಕರು ಈ ಕಾರ್ಯಕ್ರಮಕ್ಕೆ ಬರ್ತಾರೆ. ಸುಮಾರು 25,000ದಿಂದ 30,000 ಜನ ಜಿಎಸ್ಬಿ ಸಮುದಾಯದವರು 3 ದಿವಸದಲ್ಲಿ ಭಾಗವಹಿಸ್ತಾರೆ. ಈ ಬಾರಿಯ ವಿಶೇಷ ಏನು ಅಂತ ಹೇಳಿದ್ರೆ ಹೊಸ ವೆನ್ಯೂ ಈ ಬಾರಿಯ ವಿಶೇಷ. ಶಾನ್ಭೋಗ್ ಕುದ್ರು ಅನ್ನೋ ಜಾಗ ನೀವು ಬಂದು ನೋಡಿದ್ರೇ ನಿಮಗೆ ಗೊತ್ತಾಗ್ತದೆ ಜಾಗ ಯಾವ ರೀತಿ ಇದೆ ಅಂತ. ಹಾಗಾಗಿ ಈ ಬಾರಿ ಸಾಕಷ್ಟು ಕಾರ್ಯಕ್ರಮಗಳಿದೆ. ಕ್ರಿಕೆಟ್ ಮುಖ್ಯವಾಗಿ 16 ತಂಡಗಳು ಇದರಲ್ಲಿ ಭಾಗವಹಿಸ್ತದೆ. ದೇಶದ ಮಹಾರಾಷ್ಟ್ರ, ತಮಿಳುನಾಡು, ಕೇರಳ ಹಾಗೆ ಬೇರೆ ಬೇರೆ ಭಾಗಗಳಿಂದ ಪ್ಲೇಯರ್ಸ್ ಇದರಲ್ಲಿ ಭಾಗವಹಿಸಿ 16 ತಂಡಗಳು ಭಾಗವಹಿಸ್ತವೆ. ಫುಡ್ ಕೋರ್ಟ್ನಲ್ಲಿ ವಿಶೇಷ ಏನು ಅಂತ ಹೇಳಿದ್ರೆ ಸಮುದಾಯದ ಎಲ್ಲರಿಗೂ ಕೂಡ ಉಚಿತವಾದಂತಹ ಫುಡ್ 3 ದಿವಸ ಕೂಡ ನಿರಂತರವಾಗಿ ನಡೀತಾ ಇರ್ತದೆ. ಬೋಟಿಂಗ್ನಲ್ಲಿ ಕೂಡ ಹಾಗೆ ಜೆಟ್ ಸ್ಕಿ ಆಗಿರ್ಬೋದು, ಬನಾನಾ ಬೋಟ್, ಸ್ಪೀಡ್ ಬೋಟ್, ಫ್ಯಾಮಿಲಿ ಬೋಟ್, ಹೀಗೆ ಸಾಕಷ್ಟು ಬೋಟಿಂಗ್, ವಿಶೇಷವಾದಂತಹ ಬೋಟಿಂಗ್ ವ್ಯವಸ್ಥೆ ಕೂಡ ಇದೆ. ಇನ್ನು ಕಿಡ್ಸ್ ಝೋನಲ್ಲಿ ಮಕ್ಕಳಿಗೆ ಬೇರೆ ಬೇರೆ ಆಟದ ವ್ಯವಸ್ಥೆಯನ್ನು ಮಾಡಲಾಗಿದೆ. ಇನ್ನು ಶಾಂಭವಿ ಆರತಿ ಬಗ್ಗೆ ಭಟ್ರು ಹೇಳ್ತಾರೆ. ಸಾಂಸ್ಕೃತಿಕ ಕಾರ್ಯಕ್ರಮಗಳು ಕೂಡ 3 ದಿನ ನಡೀಲಿಕ್ಕಿದೆ. ಹಾಗೆ ಪಂಚಾಯಿತಿ ಕಟ್ಟೆ, ಪೆಟ್ ಶೋ, ಮನೆಯಲ್ಲಿರುವಂತಹ ಪೆಟ್ಟನ್ನು ಅವ್ರು ತಗೊಂಡು ಬರ್ಬೋದು. ಹಾಗೆ ಕ್ರೀಡಾ ಕಾರ್ನಿವಲ್ ಈ ಬಾರಿಯ ವಿಶೇಷ ಅಂತಲೇ ಹೇಳಬೇಕು. ಗ್ರಾಮೀಣ ಕ್ರೀಡೆಗಳು ಈ ಬಾರಿ ನಡೀಲಿಕ್ಕಿದೆ. ಅದನ್ನ ಲಿಸ್ಟನ್ನು ಕೂಡ ನಿಮ್ಮ ಕೈ ಕೊಟ್ಟಿದ್ದೇವೆ. ಇನ್ನು ಒಂಟೆ ಮತ್ತು ಕುದುರೆ ಸವಾರಿ ಹಾಗೆ ಫ್ಲೀ ಮಾರ್ಕೆಟ್, ಸಮುದಾಯದ ಸಾಕಷ್ಟು ಜನ ಅವರವರ ಅಂಗಡಿಗಳನ್ನ ಇಟ್ಕೊಂಡಿರ್ತಾರೆ. ಅವರಿಗೊಂದು ವಿಶೇಷವಾದಂತಹ ಅವಕಾಶವನ್ನ ಮಾಡಿಕೊಟ್ಟಿದ್ದೇವೆ. ಅವರು ಕೂಡ ಬಂದು ಅಂಗಡಿಯನ್ನ ಹಾಕ್ಲಿಕ್ಕಿದ್ದಾರೆ. ಹೀಗೆ ಹರಿದ್ವಾರ ಯಾತ್ರೆಯನ್ನು ಕೈಗೊಳ್ಳುವಾಗ ಆ ಒಂದು ಸಮಯ, ಸಂಜೆಯ ಸಮಯ, ಅದೇ ಆರತಿಯನ್ನು ವೀಕ್ಷಿಸಲಿಕ್ಕೋಸ್ಕರ ನಾವು ನೋಡಿರ್ತೇವೆ. ಯಾಕೆಂದ್ರೆ ಹೇಳಿದ್ರೆ ಅಂತಹ ಆರತಿ ಈ ಭಾಗದಲ್ಲಿ ನಡೆಯೋದು ಕಡಿಮೆ. ತುಂಬಾ ಮಂದಿ ಪರಿಣಿತ ಒಂದು ಆರತಿ ಮಾಡುವವರು ಅಲ್ಲಿ ನಿಂತುಕೊಂಡು ಒಂದೇ ಸಮನೆ ಒಂದೇ ರೀತಿಯ ಮಂತ್ರೋಚ್ಚಾರಣೆ ಮೂಲಕ ಒಂದೇ ರೀತಿಯಲ್ಲಿ ಆ ನಾಗಾರತಿ ಆಗಿರ್ಬೋದು, ಶೇಷಾರತಿ ಆಗಿರ್ಬೋದು ಅಥವಾ ರಥಾರತಿ ಆಗಿರ್ಬೋದು ತೋರಿಸುವಂಥದ್ದು, ಅದೊಂದು ಮೈ ರೋಮಾಂಚನಗೊಳಿಸುವಂತಹ ಒಂದು ಆರತಿಯಲ್ಲಿ ಹರಿದ್ವಾರದಲ್ಲಿ ನೋಡ್ತೇವೆ, ಕಾಶಿಯಲ್ಲಿ ನೋಡ್ತೇವೆ. ಅಂಥದ್ದೇ ಒಂದು ತಂಡ ನಮ್ಮ ಉತ್ತರ ಕನ್ನಡದಲ್ಲಿ, ಅಂದ್ರೆ ಕರ್ನಾಟಕದ ಉತ್ತರ ಕನ್ನಡ ಭಾಗದಲ್ಲಿ ಒಂದು ತಂಡ ನಿರ್ಮಾಣ ಆಗಿದೆ. ಮುಖ್ಯವಾಗಿ ಈ ತಂಡ ನಿರ್ಮಾಣ ಆಗಿರುವಂತದ್ದು ಯುವ ಬ್ರಿಗೇಡ್ ಎನ್ನುವಂತಹ ಸಂಘಟನೆ ಅಘನಾಶಿನಿ ಎನ್ನುವಂತಹ ಕುಮಟಾದಲ್ಲಿನ ಒಂದು ನದಿಯನ್ನು ಅವರು ಸ್ವಚ್ಛತೆಗೊಳಿಸ್ತಾ ಇದ್ರು. ಶರತ್ ಸಾಲ್ಯಾನ್, ವಿ4 ನ್ಯೂಸ್, ಮಂಗಳೂರು.